ಎಜಿ ನ್ಯೂಸ್ಗೆ ಸ್ವಾಗತ. ಬಿತ್ತನೆ ಮಾಡಿದ ಬೆಳೆ ಮಳೆಯಿಂದ ಅಲ್ಲದೆ ಜಿಂಕೆಯಿಂದ ಬೆಳೆ ನಾಶವಾಗಿದೆ. ಅನ್ನದಾತರಿಗೆ ಪರಿಹಾರ ಕೊಡುವುದಾಗಿ ಆಗ್ರಹಿಸಿದರು. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನಲ್ಲಿ ಮುಂಗಾರು ಮಳೆ ವಾಡಿಕೆಗಿಂತ ಹೆಚ್ಚು ಮಳೆ ಸುರಿದ ಹಿನ್ನೆಲೆ ಮಳೆ ನೀರಿಗೆ ಮೊಳಕೆ ಹೊಡೆದ ಬೆಳೆಗಳೆಲ್ಲ ಕೊಚ್ಚಿ ಹೋಗಿ ಹಾಳಾಗಿದ್ದು ಅಲ್ಲದೆ ಅಲ್ಲೊಂದು ಇಲ್ಲೊಂದು ಇದ್ದ ಸಸ್ಯಗಳನ್ನ ಜಿಂಕೆಗಳು ತಿಂದು ಸಂಪೂರ್ಣ ನಾಶ ಮಾಡಿದ ಕಾರಣ ರೈತರು ತಮ್ಮ ಕೈಯಾರೆ ಹರಗಿ ಮರು ಬಿತ್ತನೆ ಮಾಡಲು ಮುಂದಾಗಿದ್ದಾರೆ. ಸರ್ಕಾರ ಮರು ಬಿತ್ತನೆಗೆ ರೈತರಿಗೆ ಉಚಿತ ಬೀಜ ರಸಗೊಬ್ಬರ ಕೊಡಬೇಕು. ಈ ಮೊದಲು ರೈತರು ಪ್ರತಿ ಎಕರೆಗೆ 11,000 ರೂಪಾಯಿ ಖರ್ಚು ಮಾಡಿ ಬಿತ್ತನೆ ಮಾಡಿ ಹಾಳಾಗಿದ್ದಾರೆ. ಹಾಳಾದ ಬೆಳೆಗೆ ಪರಿಹಾರ ಕೊಡಬೇಕು. ಪ್ರತಿ ಎಕರೆಗೆ 11,000 ರೂಪಾಯಿ ಖರ್ಚು ಮಾಡಿ ಮರು ಬಿತ್ತನೆ ಮಾಡಬೇಕು ಎಂದಿದ್ದಾರೆ. ರೈತರಿಗೆ ಕಷ್ಟವಾಗಿದೆ. ಸರ್ಕಾರ ಹಾಳಾದ ರೈತರಿಗೆ ಬೆಳೆ ಪರಿಹಾರ ಕೊಡಬೇಕು. ಜೊತೆಗೆ ಜಿಂಕೆ ಪಾರ್ಕ್ ನಿರ್ಮಾಣ ಮಾಡಬೇಕು ಅಂತ ತಾಲೂಕು ರೈತ ಮುಖಂಡರು ಆದ ಬಸವರಾಜ್ ಯೋಗಪ್ಪನವರು ಇವರು ಆಗ್ರಹಿಸಿದರು. ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಹಾನಿಯಾದ ಗ್ರಾಮಗಳಿಗೆ ಭೇಟಿ ನೀಡಿ ರೈತರಿಗೆ ಪರಿಹಾರ ಕೊಡಲು ಹಾಗೂ ವಿವಿಧ ರಸ್ತೆ ಕಾಮಗಾರಿಗಳಿಗೆ ಅನುದಾನ ಕೊಡುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಈಗಾಗಲೇ ಕುಂದಗೋಳ ತಾಲೂಕಿನ ಗುಡೇನಕಟ್ಟಿ, ಯರಗುಪ್ಪಿ, ಮುಳ್ಳುಳ್ಳಿ, ಚಾಕಲೆಬ್ಬಿ ಇನ್ನಿತರ ಗ್ರಾಮದಲ್ಲಿ ಸಾಲ ಸೂಲ ಮಾಡಿ ಬಿತ್ತನೆ ಮಾಡಿದ ರೈತನಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಮರು ಬಿತ್ತನೆ ಮಾಡಲು ತುಂಬಾ ಕಷ್ಟವಾಗಿದೆ. ಸರ್ಕಾರ ಮೂಲಭೂತ ಸೌಕರ್ಯವನ್ನ ರೈತರಿಗೆ ಒದಗಿಸಿಕೊಡಬೇಕು ಅಂತ ರಾಷ್ಟ್ರೀಯ ಉಪಾಧ್ಯಕ್ಷ ಹೇಮನಗೌಡ ಬಸನಗೌಡ, ತಾಲೂಕು ಅಧ್ಯಕ್ಷ ಬಸವರಾಜ್ ಅವರು ಆಗ್ರಹಿಸಿದರು. ಬೀಜ ಈಗ ಹೊಳ್ಳಿ ಬಿಟ್ಟೇವ್ರಿ. ಬಿತ್ತಿದ್ ಮತ್ ಮುರಿದು ಬೀಜ ಗೊಬ್ಬರ ಎಲ್ಲ ಹಾನಿ ಆಗೈತ್ರಿ. ಅದಕ್ಕೇನಾರ ಮಾಡ್ರಿ. ಕೊಳ ಎಲ್ಲ ಏಕಾಗಿರಿ ಬರುವಾಡಿ ಎಲ್ಲ ಹೊಡ್ಕೊಂಡು ಹೋಗೈತ್ರಿ. ಬಿತ್ತಿದ್ವಿ ಎಲ್ಲ ತೆರ್ಕೊಂಡು ಹೋಗ್ಯಾವ್ರಿ. ಗೊಬ್ಬರ ಬೀಜ ಎಲ್ಲ ನೋಡ್ರಿ. ರೈತರು ಏನೈತಿ ಬೆಳೆ ಹಾನಿ ಬೆಳೆ ಮಾಡ್ಬಿಡ್ರಿ. ಹೆಸರು ಬಾದಾಗ್ಯಾವ, ಅಲ್ಲಿಂದ ಬೆಳೆ ಹನಿ ಹಾಕ್ಬೇಕ್ರಿ. ಅಲ್ಲಿಂದ ಈಗ ಸದ್ಯ ಚಿಗರಿ ಹಿಂಡ ಎಲ್ಲ ಭಾಳ ಆಗಿಬಿಟ್ಟವು. ಸರ್ಕಾರ ರೈತರಿಗೆ ಪರಿಹಾರ ಕೊಡ್ಬೇಕ್ರಿ. ಎಲ್ಲ ತಂದು ಬಿತ್ತೇವ್ರಿ. ಬಿತ್ತೀಗ 15 ದಿನ ಆಯ್ತು. 15 ದಿನ ಆಯ್ತು. ಹೊಳ್ಳಿ ಮತ್ತು ದೊಡ್ಡ ಮಳೆ ಆಗಿ ಎಲ್ಲ ಕೊಚ್ಕೊಂಡು ತೆರೆದಾಡಿ ಹೋಗಿದ್ದಕ್ಕೆ ಮತ್ತು ಹೊಳ್ಳಿ ಪುನಃ ಈಗ ಮತ್ತು ಬೀಜ ಗೊಬ್ಬರ ತೊಗೊಂಬಂದು ಬಿತ್ತಾಕತ್ತೀವಿ. ಅದಕ್ಕೀಗ ಸರ್ಕಾರದಿಂದ ಏನು ಬೆಳೆ ವಿಮಾ, ಬೆಳೆ ಪರಿಹಾರ ಅದು ಏನು ಬಂದಿಲ್ಲ. ಅವನ್ನೊಟ್ಟು ದಯಮಾಡಿ ಅಗದಿ ದೌಡ ಹಾಕ್ಬೇಕಂತೇಳಿ ರೈತರು ನಾವು ಕೇಳ್ಕೊತೀವಿ. ಈಗೆಲ್ಲ ಬಿತ್ತಿದ್ದನ್ನು ಹೊಳ್ಳಿ ಮತ್ತು ಏನು ಹುಟ್ಟಿಯಲ್ಲಿ ಚೆಂದಾಗಿಲ್ಲ. ಈಗ ನಾವು ಮಳೆ ಹೆಚ್ಚಾಗಿ ಕೊರ್ಕೊರ್ದು ತೆರತಾಡ್ದು ಎಲ್ಲ ಹೋಗಿದ್ದಕ್ಕೆ ಮತ್ತು ಇನ್ನು ಕರೆ ಹೊಲ ಬಿಡೋದಾಗತ್ರಿ ಹಿಂಗಾರಿ ಮಠ. ಅದ್ರ ಸಂಬಂಧ ಬಿತ್ತಾಕತ್ತೀವಿ. ಕೈಲಿಂದ ಮತ್ತು ಬೀಜ ಗೊಬ್ಬರ ಅಂತಂದು ಹಾಕಿ ಬಿತ್ತಾಕತ್ತೀವಿ. ಇದಕ್ಕೆ ಸರ್ಕಾರದಿಂದ ಆದಷ್ಟು ಬೆಳೆ ವಿಮಾ, ಬೆಳೆ ಪರಿಹಾರ ಹಾಕ್ಲಿ ಅಂತೇಳಿ ನಾವು ಕೇಳ್ಕೊತೀವಿ. ಊರಾಗ ಬಿತ್ತಿ ಎಲ್ಲರೂ ರೈತರು ಬರ್ತೇವೆ. ಹೊಲ್ದಂದು ಏನೈತಲ್ಲ ಮಾಲ್ ಅಷ್ಟು ಚಿಗರಿ ಲುಕ್ಷಣೆ ಮಾಡಾಕತ್ಬಿಟ್ಟೈತಿ. ಒಮ್ಮೆ ಬಂತಂದ್ರೆ ಒಂದೊಂದು 10 ಎಕರೆ ಹೊಲ ಮೇಯಷ್ಟು ಹಿಂಡದವು. ಎಲ್ಲ ಸಾಲು ಹಿಡ್ದು ಮುಂಜಾನೆ ಬೆತ್ತಾಂಕ ಮೇಯ್ದುಬಿಟ್ಟು ಅಂದ್ರೆ ಅರ್ಧ ಕಿತ್ತಿರ್ತೈತಿ, ಅರ್ಧ ತಿಂದಿರ್ತೈತಿ. ಏನು ಮಾಡ್ಬೇಕ್ರಿ ನಾವು ರೈತರು? ದಿನ ಕಾಯ್ದು ಮಾಯ್ದು ನಡೆಯಂಗಿಲ್ಲ. ಎಲ್ಲ ಚುಚ್ಚೇವಿ, ಬೆದರಕ್ಕೆ ಹಾಕೇವಿ, ಎಲ್ಲ ಹಾಕೇವಿ. ಏನು ಮಾಡಿದ್ರು ಚಿಗರಿ ಬೆದ್ರಿ ಮುಂದೆ ಹೋಗೋದು ಏನಿಲ್ಲ. ಇಲ್ಲೇ ಹೊಲ ತುಂಬ ಈಚೆ ಕಡೆ ಹೊಲ್ದಾಗ ಬಿಡ್ದೈತಿ, ಆಚೆ ಕಡೆ ಹೊಲ ಮೇಯ್ದೈತಿ. ಮತ್ತು ಆ ಹೊಲ್ದಾರ ಇದ್ರೆ ಈ ಹೊಲಕ್ಕೆ ಬಂದು ಮೇಯ್ದೈತಿ. ಏನು ಮಾಡೋಣ್ರಿ ನಾವು ಇದಕ್ಕೆ? ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನು ಮಾಡಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.